ಮೇಲ್ಕೋಟೆ ಅಂದ್ರೆ ಪುಳಿಯೋಗರೆ ಫೇಮಸ್. ಪುಳಿಯೋಗರೆ ಎಲ್ಲಿ ಫೇಮಸ್ ಅಂದ್ರೆ ಸುಬರ್ಣ ಮೆಸ್ ಅಂತ ಹೇಳ್ತಾರೆ. ಹೌದು. ಎಷ್ಟು ವರ್ಷ ಆಯ್ತು ಶುರುವಾಗಿ? ನಮ್ಮ ಹಿರಿಯರ ಕಾಲದ್ದು ಸರ್, ನಮ್ಮ ತಂದೆಯವ್ರ ಕಾಲದ್ದು 100 ವರ್ಷದ ಮೇಲೆ ಆಗಿದೆ. 100 ವರ್ಷ ಮೇಲಾಗಿದೆ. ನೋಡಕ್ಕೆ ಎಷ್ಟು ಅಂದವಾಗಿ ಎಷ್ಟು ಚಂದವಾಗಿದೆ ನೋಡಿ. ಬಾಳೆಲೆ ಮೇಲೆ ಈ ತರ ಪ್ಯೂರ್ ವೆಜ್ ಐಟಮ್ ನೋಡಕ್ಕೆ ಏನೋ ಒಂಥರ ಖುಷಿ ಅಂತ ಹೇಳ್ಬೋದು. ಅಲ್ಟಿಮೇಟ್ ಟೇಸ್ಟ್ ಇದು. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಮೇಲ್ಕೋಟೆ ಗೈಸ್. ಆಲ್ ಓವರ್ ಕರ್ನಾಟಕ ಟ್ರಾವೆಲ್ ಮಾಡಿದ್ದೀನಿ, 31 ಜಿಲ್ಲೆ ಹೋಗಿದ್ದೀನಿ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ನಾನು ಮೇಲ್ಕೋಟೆಗೆ ಬಂದಿರುವಂತದ್ದು. ಮೇಲ್ಕೋಟೆ ಅಂದ್ರೆ ಒಂದು ಹೋಟೆಲ್ ಸಿಗಾಬಡೆ ಫೇಮಸ್, 101 ವರ್ಷ ಹಳೆಯ ಸುಬ್ಬಣ್ಣ ಮೆಸ್ ಗೈಸ್. ಯಾರು ಮೇಲ್ಕೋಟೆಗೆ ಬರ್ತಿರೋ ಮಸ್ತ್ ಶೂಟಿ ಒಂದು ಜಾಗ ಬಂದೇ ಬರ್ತಾರೆ. ಇಲ್ಲಿ ಮೇಲ್ಕೋಟೆ ಅಂದ್ರೆ ಪುಳಿಯೋಗರೆ ಸಿಗಾಬಡೆ ಫೇಮಸ್ ಅಲ್ಲ, ದೇವಸ್ಥಾನದಲ್ಲಿ ಕೊಡ್ತಿದ್ದಂತ ಪ್ರಸಾದನ ಫಾರ್ ದ ಫಸ್ಟ್ ಟೈಮ್ ನಾವು ಹೋಟ್ಲಲ್ಲಿ ಕೊಡೋಣ ಅಂತ 1978ರಲ್ಲಿ ಆ ಒಂದು ಐಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗ ಅದರೊಟ್ಟಿಗೆ ಸುಮಾರು ಐಟಮ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಬೆಳಿಗ್ಗೆ ಆದ್ರೆ ತಿಂಡಿ, ಮಧ್ಯಾಹ್ನ ಆದ್ರೆ ಲಂಚ್ ಸಿಗುತ್ತೆ. ನಾನು ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀನಿ. ಏನು ಸ್ಪೆಷಲ್, 140 ರೂಪಾಯಿಗೆ ಪ್ಯೂರ್ ವೆಜ್ ಬಾಳೆಲೆ ಊಟ, ಅದು ಬ್ರಾಹ್ಮಣರ ಊಟ ಗೈಸ್. ಸಾತ್ವಿಕ್ ಫುಡ್ಸ್ ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ. ಸೊ ಹೋಣ ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಮೆಂಟ್ ಮರದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸ್ಟಾರ್ಟ್ ಬನ್ನಿ ಹೋಣ. ಎಸ್, 11:30 ಲಂಚ್ ಸ್ಟಾರ್ಟು. ನಾನು ಎಲ್ಲರೂ ಬರೋಕ್ಕೆ ಮುಂಚೆನೇ ಬಂದು ಕುತ್ಕೊಬಿಟ್ಟಿದ್ದೀನಿ, ಬಿಕಾಸ್ ಫ್ರೀಯಾಗಿ ಊಟ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರನೇ ಇನ್ನೂ ಸ್ವಲ್ಪ ಹೊತ್ತು ಪೀಕ್ ಟೈಮ್ 1-1:30 ಮೇಲೆ ಬಂದರೆ ಫುಲ್ ಆ್ಯಂಡ್ ಫುಲ್ ಕ್ರೌಡ್ ಆಗ್ಬಿಡುತ್ತೆ, ವೀಡಿಯೋನೇ ಮಾಡೋಕ್ಕಾಗಲ್ಲ. ಹಾಂ, ಒಂದು ಊಟ ಬ್ರೋ, ಒಂದು ಸಾಕು. 140 ರೂಪಾಯಿ ಅಲ್ಲ? ಹಾಂ, 140 ರೂಪೀಸ್ ಬಾಳೆಲೆ ಊಟ. ಲಿಮಿಟೆಡ್ ಬರುತ್ತೆ. ಏನೇನು ಐಟಮ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಬರಲಿ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಸುಮಾರು ದಿನಗಳಿಂದ ಬರಬೇಕಂತ ಅಂದ್ಕೊಂಡಿರುವಂಥ ಒಂದು ಪ್ಲೇಸು ಮೇಲ್ಕೋಟೆ. ನನಗೆ ನೆನಪಾಗಿರೋಷ್ಟು ನಾನು ಬಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಟ್ರಾವೆಲ್ ಕರ್ನಾಟಕ ಮಾಡಬೇಕಾದ್ರೆ ಈ ಝೋನ್ ಒಳಗೆ ನಾನು ಬಂದೇ ಇಲ್ಲ ಅಂತಲೇ ಹೇಳ್ಬೋದು. ಜಸ್ಟ್ ನಾನು ಮಂಡ್ಯ ಎಲ್ಲೆಲ್ಲಿ ಮೇನ್ ಸಿಟೀಸ್ ಇದೆ ಅಲ್ಲೆಲ್ಲಿ ಹೋಗಿ ವೀಡಿಯೋ ಮಾಡ್ತಿದ್ದೆ. ಫಸ್ಟ್ ಟೈಮ್ ಮೇಲ್ಕೋಟೆ, ಫಸ್ಟ್ ಕಂಟೆಂಟು, ಒಂದು ಬೆಸ್ಟ್ ಕಂಟೆಂಟ್ ಅಂತಲೇ ಹೇಳ್ತೀನಿ. ನೀರು ಬರಲಿ. ಒಂದು ಓಲ್ಡ್ ಜಾಗ ಗೈಸ್, OG ವೈಬ್ಸ್ ಥರನೇ ಬರುತ್ತೆ ಅಂತಲೇ ಹೇಳ್ಬೋದು. 101 ವರ್ಷ ಹಳೆಯ ಸ್ಪಾಟು, ಇಡೀ ಮೇಲ್ಕೋಟೆಗೆ ಓಲ್ಡೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆ 7ರಿಂದ 11 ಗಂಟೆ ನಿಮಗೆ ವೆಜ್ಜು ಎಲ್ಲ ಪ್ಯೂರ್ ವೆಜ್ಜೇ ಇದು ತಿಂಡಿ ಐಟಮ್ಗಳು ಸಿಗುತ್ತೆ. ಮಧ್ಯಾಹ್ನ ಬಂದ್ಬಿಟ್ರೆ ನಿಮಗೆ ಬಾಳೆಲೆ ಊಟ ಕಾನ್ಸೆಪ್ಟು. ತಿರ್ಗಾ ಸಂಜೆ ಟೈಮಲ್ಲಿ ಬಂದು ಪುಳಿಯೋಗರೆ ಆ ಥರ ಐಟಮ್ ಎಲ್ಲ ಸಿಗುವಂಥ ಒಂದು ಜಾಗ. ನೀರು ಬ್ರೋ ಸಾಕು, ಕಟ್ಟೆ ಕೊಡ್ತೀನಿ. ಹಾಂ ಬ್ರೋ, ಏನು ತೊಕ್ಕು? ಮಾವಿನಕಾಯಿ ಚಟ್ನಿ, ಮಾವಿನಕಾಯ್ದು. ಓಕೆ. ಸೌತೆಕಾಯಿ ಗೊಜ್ಜು. ಓಕೆ, ಹೇಳಿ ಬಿಡಿಸ್ತಾರೆ, ಒಂಥರ ಚೆನ್ನಾಗಿದೆ. ಮಜ್ಜಿಗೆ ಹುಳಿ. ಓಕೆ. ಬೀಟ್ರೂಟಾ? ಬೀಟ್ರೂಟ್ ಪಲ್ಯ. ಇದೇನಂತ ಹೇಳಿದ್ರೆ? ಸೌತೆಕಾಯಿ ಗೊಜ್ಜು. ಓಕೆ, ಮಜ್ಜಿಗೆ ಹುಳಿ, ಬೀಟ್ರೂಟು. ಪಾಪಡ್, ಚಪಾತಿ, ಇದೆಲ್ಲ ಸಿಂಗಲ್ ಒಂದೇ ಬರೋದಲ್ಲ? ಹಾಂ, ಇದು ಹಿಂಗೆ ತಟ್ಟೆಲಿ ಕೊಟ್ಬಿಡ್ತೀರಾ? ವೈಟ್ ರೈಸು, ಪುಳಿಯೋಗರೆ, ಬೆಲ್ಲದ ಪೊಂಗಲ್ಲು. ಇದಾದ್ಮೇಲೆ ಏನೇನು ಬರುತ್ತೆ? ಇಷ್ಟೇನಾ? ಸಾಂಬಾರ್ ಇದೆ, ರಸಮ್ ಇದೆ. ಓಕೆ, ಡನ್. ಅದಾದ್ಮೇಲೆ ಬರುತ್ತಲ್ಲ? ಎಸ್. ಈಗ ಬಾಳೆ ನೋಡೋಕ್ಕೆ ಒಂದು ಕಳೆ ಬಂದಿದೆ. ಯಾವ ಐಟಮ್ ಬಂದಿದೆ ಅಂತ ಹೇಳ್ತೀನಿ, ನಂತರ ಟೇಸ್ಟ್ ಮಾಡೋಣ. ವಾವ್, ನೋಡೋಕ್ಕೆ ಎಷ್ಟು ಅಂದವಾಗಿ ಎಷ್ಟು ಚಂದವಾಗಿದೆ ನೋಡಿ. ಬಾಳೆಲೆ ಮೇಲೆ ಈ ಥರ ಪ್ಯೂರ್ ವೆಜ್ ಐಟಮ್ ನೋಡೋಕ್ಕೆ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಾವಿಲ್ಲಿ ಪಾಪಡಿಂದ ಹೇಳ್ತೀವಿ ನೋಡಿ. ಪಾಪಡು, ಅದಾದಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ಅಂತ ಒಂದು ಗೊಜ್ಜು ಟೈಪಲ್ಲಿ ಒಂದು ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಸೌತೆಕಾಯಿ ಹಾಕಿ ಮಾಡಿರುವಂಥ ಒಂದು ಗೊಜ್ಜು. ಅದಾದಮೇಲೆ ಬೀಟ್ರೂಟ್ ಪಲ್ಯ. ಅದಾದಮೇಲೆ ಮಜ್ಜಿಗೆ ಹುಳಿ. ಇಲ್ಲಿ ಒಂದು ಚಪಾತಿ ಬರುವಂಥದ್ದು. ಈ ಪ್ಲೇಟಲ್ಲಿ ನೋಡಿದ್ರೆ ನಿಮಗೆ ವೈಟ್ ರೈಸ್ ಬರುತ್ತೆ. ಈ ಜಾಗದ ಸ್ಪೆಷಲ್ ಮೇಲ್ಕೋಟೆ ಪುಳಿಯೋಗರೆ. ಅದಾದಮೇಲೆ ಬೆಲ್ಲದ ಪೊಂಗಲ್ಲು. ಫಸ್ಟ್ ನಾವು ಸ್ವೀಟಿಂದ ಇದರಿಂದಲೇ ಟೇಸ್ಟ್ ಮಾಡೋಣ. ಯಾವುದೇ ತೊಗೊಳ್ಳಿ, ಎಲ್ಲನೂ ಲಿಮಿಟೆಡ್ ಐಟಮು, ಅನ್ಲಿಮಿಟೆಡ್ ಬರಲ್ಲ. ನಿಮ್ಗೆ ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ಪೈಸಾ ಕೊಟ್ಬಿಟ್ಟು ತಗೋಬೇಕು. ವಾಹಾ, ತುಪ್ಪ ಗಿಪ್ಪ ಅಂತೂ ಇವ್ರು ಜೋರಾಗಿ ಹಾಕ್ತಾರೆ. ಇವರು ಗೋಡಂಬಿ ನೋಡಿ, ಅರ್ಧ ಪೀಸ್ ಹಾಗೆ ಹಾಕಿದ್ದಾರೆ. ಟೇಸ್ಟ್ ಮಾಡೋಣ. ಅಲ್ಟಿಮೇಟ್ ಟೇಸ್ಟ್ ಇವರು. ಬೆಲ್ಲದ ಪೊಂಗಲು. ನೀವು ಜಾಸ್ತಿ ಒಂದು ಕಡೆ ಬೆಲ್ಲದ ಪೊಂಗಲ್ ತಿನ್ನಬೇಕಾದ್ರೆ ನಿಮ್ಮಂತೂ
ಈ ಪಚ್ಚ ಕರ್ಪೂರ ಹಾಕ್ಬಿಡ್ತಾರೆ, ಅದರ ಫ್ಲೇವರ್ ಅಂತೂ ಸಿಗಾಬಳೆ ಡಾಮಿನೇಟ್ ಇರುತ್ತೆ. 1% ನಿಮಗೆ ಫ್ಲೇವರ್ ಗೊತ್ತಾಗಲ್ಲ. ತುಪ್ಪ ಒಂದು ಯಥೇಚ್ಛವಾಗಿ ಹಾಕಿದ್ದಾರೆ, ಆ ಗೋಡಂಬಿ ಅಂತ ಅರ್ಧ ಪೀಸ್ ಹಾಕಿರೋದಕ್ಕೆ ಅಲ್ಟಿಮೇಟ್ ರಿಚ್ ಟೇಸ್ಟು. ಇದರಂತೂ ಕೊಬ್ಬರಿ ಹಾಕಿದ್ದಾರೆ ತುರಿದ್ಬಿಟ್ಟು, ಅದು ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ. ಹಚ್ಬೇಕಾದ್ರೆ ಅದರಿಂದ ಜ್ಯೂಸ್ ಅಂತೂ ಯೂಸ್ ಔಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಬೆಸ್ಟ್ ಟೇಸ್ಟಲ್ಲಿರುವಂಥ ಬೆಲ್ಲದ ಪೊಂಗಲ್ಲು ಸಪ್ರೇಟಾಗಿ ಇಸ್ಕೊಂಡು ಟ್ರೈ ಮಾಡಿ, ಮಗು ಕೊಡಿಯಲ್ಲ ಅಲ್ಟಿಮೇಟ್ ಆಗಿದೆ. ಅಡಿಕ್ಟು. ನೆಕ್ಸ್ಟು ಮೇಲುಕೋಟೆನೇ ಅಂದರೆ ಸ್ಪೆಷಲ್ ಪುಳಿಯೋಗರೆ. ಫಸ್ಟು ಇಡೀ ಮೇಲ್ಕೋಟೆಗೆ ಹೋಟ್ಲಲ್ಲಿ ಪುಳಿಯೋಗರೆ ಸ್ಟಾರ್ಟ್ ಮಾಡಿದ್ದು ಇವರೇ ಅಂತಲೇ ಹೇಳ್ಬೋದು. 1978 ಪುಳಿಯೋಗರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದಂತೆ. ಕ್ರೇಜಿ ಗುರು. ಈ ಪುಳಿಯೋಗರೆ ಹಿಂದೆ ಹಿಸ್ಟ್ರಿನೇ ಇದೆ ಈ ಹೋಟೆಲಂತೂ. ಟೇಸ್ಟ್ ಮಾಡೋಣ. ಸಾಕಾಗಿದೆ. ಅಥೆಂಟಿಕ್ ಟೆಂಪಲ್ ಸ್ಟೈಲ್ ಪುಳಿಯೋಗರೆ. ಸುಮಾರು ಕಡೆ ಪುಳಿಯೋಗರೆ ತಿಂದಾಗಲ್ಲ ನಾನು ಅಥೆಂಟಿಕ್ ಟೆಂಪಲ್ ಸ್ಟೈಲ್ ಅಂತ ಹೇಳ್ತೀನಿ. ಅದಕ್ಕಿಂತ ಓಜಿ ಅಂತಲೇ ಹೇಳ್ಬೋದು. ಸಾಕಾಗಿದೆ. ಶುರು ಮಾಡಿದಾಗ ಜಸ್ಟ್ ಮೇಲ್ಕೋಟೆ ದೇವಸ್ಥಾನದಲ್ಲಿ ಮಾತ್ರ ಕೊಡ್ತಿದ್ದಂಥ ಒಂದು ಪ್ರಸಾದ ಈ ಪುಳಿಯೋಗರೆ. ಅದಾದಮೇಲೆ ಅವನು ಹೋಟೆಲಲ್ಲಿ ಕೊಡ್ಬೋದಲ್ಲ ಅಂತ ಶುರು ಮಾಡಿದ್ದು 1978 ಸುಬರ್ಣ ಮೆಸ್ಸಲ್ಲಿ ಮಾತ್ರ. ಇಡೀ ಮೇಲ್ಕೋಟೆಲ್ಲ ಹೋಟೆಲ್ ಪುಳಿಯೋಗರೆ ಕೊಟ್ಟಿದ್ದು ಇವರೇ ಅಂತಲೇ ಹೇಳ್ಬೋದು. ಕಿಚನಲ್ಲಿ ನೋಡಿದ್ರಂತೂ KG ಗಟ್ಟೆ ಪುಳಿಯೋಗರೆ ಮಾಡ್ತಾರೆ. ಆ ಗೊಜ್ಜಂತೂ ಪ್ಯಾಕಿಂಗ್ಗೋಸ್ಕರ ರೆಡಿ ಮಾಡ್ತಾನೆ ಇರ್ತಾರೆ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ತಿಂಡಿಗೆ ಬಂದುಬಿಟ್ರಂತೂ ಮ್ಯಾಂಡೇಟ್ರಿಯಾಗಿ ಪ್ರತಿಯೊಬ್ಬರು ಟೇಸ್ಟ್ ಮಾಡುವಂಥ ಒಂದು ಡಿಶ್ಶು. ಮಧ್ಯಾಹ್ನ ಊಟದಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿ, ಒಂದು ಪೋರ್ಷನ್ ಆಫ್ ಕ್ವಾಂಟಿಟಿ ಕೊಡ್ತಾರೆ ಅಂತಲೇ ಹೇಳ್ತೀನಿ. ಸಕ್ಕತ್ತಾಗಿದೆ ಟೇಸ್ಟು. ಕಡಲೆ ಬೀಜ ಅಂತೂ ಪ್ರತಿ ಬೈಟ್ಗೂ ಸಿಗುತ್ತೆ. ಅದು ಕಚ್ಚಬೇಕಾದ್ರೆ ಪುಳಿಯೋಗರೆ ಒಟ್ಟಿಗೆ ಸಕ್ಕತ್ತಾಗಿರುತ್ತೆ. ಪುಳಿಯೋಗರೆ ಅಂದ್ರೆ ಕಡಲೆ ಬೀಜ ಇರಲೇಬೇಕು. ಅದು ಸ್ವಲ್ಪ ಯಥೇಚ್ಛವಾದರೆ ಇನ್ನೂ ಸೈಕಾಗಿರುತ್ತೆ. ಆ ಗೊಜ್ಜು ಗೈಸ್, ಆ ಮಾಯ್ಸ್ನೆಸ್ಸು ನಿಮಗೆ ಕ್ಲೀನಾಗಿ ಕೈಯಲ್ಲಿ ಅಂಟುತ್ತೆ. ಅದು ತಿನ್ಬೇಕಾದ್ರೆ ಒಂದು ರುಚಿ ಅಷ್ಟೇ ಮೇಲ್ ಕೊಡುತ್ತೆ ಅಂತ ಹೇಳ್ತೀನಿ. ಬೆಸ್ಟ್ ಟೇಸ್ಟ್. ಬೆಳಿಗ್ಗೆ ಬಂದರೆ ತಿಂಡಿ, ಮಧ್ಯಾಹ್ನ ಬಂದಿದ್ದ ಬಾಳೆಲೆ ಊಟ 140 ರೂಪೀಸ್ ಚಾರ್ಜ್ ಮಾಡಿದ್ರೆ ಐ ಥಿಂಕ್ ಅಫೋರ್ಡಬಲ್ ಅಂತಲೇ ಹೇಳ್ತೀನಿ. ಒಬ್ಬರಿಗೆ ಹೊಟ್ಟೆ ತುಂಬಷ್ಟು ಸಫಿಷಿಯೆಂಟ್ ಕ್ವಾಂಟಿಟಿ ಬರುತ್ತೆ. ವೆರೈಟಿಯಾಗಿ ತಿನ್ನಂಗಿರುತ್ತಲ್ಲ, ಒಂಥರ ಬೆಸ್ಟ್ ಅಂತಲೇ ಹೇಳ್ತೀನಿ. ನೆಕ್ಸ್ಟು ರೈಸ್ ಸೈಡ್ಗೆ ಇಟ್ಬಿಟ್ಟು ಚಪಾತಿ ಟ್ರೈ ಮಾಡೋಣ. ಅದರೊಟ್ಟಿಗೆ ಇಲ್ಲಿ ಸೌತೆಕಾಯಿ ಹಾಕಿ ಮಾಡಿರುವಂಥ ಈ ಗೊಜ್ಜು ಗುರು ಗ್ರೇವಿ ಟೈಪಲ್ಲೇ ಕೊಟ್ಟಿದ್ದಾರೆ. ತಿಕ್ಕಾಗಿದೆ. ಫ್ರಿಜ್ಜಲ್ಲಿ ಇಟ್ಟಂಗಿದೆ, ಆರಿಸ್ಬಿಟ್ಟಿದ್ದೀನಿ ನಾನಂತೂ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಚಪಾತಿ ಒಟ್ಟಿಗೆ ಒಂದು ಒಳ್ಳೆ ಗ್ರೇವಿ ಅಂತಲೇ ಹೇಳ್ಬೋದು. ಫ್ಲೇವರ್ಫುಲ್ ಆಗಿದೆ, ಒಂಥರ ರಿಫ್ರೆಶಿಂಗು. ಈ ಸೌತೆಕಾಯಿ ಸ್ವಲ್ಪ ಪೀಸಸ್ ಚಿಕ್ಕದಾಗಿ ಚಂಕ್ಸ್ ಸಿಗುತ್ತೆ, ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಚಪಾತಿಗೆ ಒಂದು ಆಪ್ಟ್ ಆಗಿರುವಂಥ ಒಂದು ಗ್ರೇವಿ, ಲೈಟ್ ಆಗಿರುತ್ತೆ, ಓವರ್ ಒಬ್ಸೆಸ್ಡ್ ಆಗಲ್ಲ ನಿಮಗೆ. ಒಂಥರ ಸಿಂಪಲ್ ಊಟ. ನನಗೆ ಊರೇ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಗುರು. ಫಸ್ಟ್ ಟೈಮ್ ನಾನು ಬರ್ತಾ ಇರೋ ಊರು ನೋಡೋಕ್ಕೆ ಅಷ್ಟು ಅದ್ಭುತವಾಗಿದೆ. ಅದರಲ್ಲಿ ಈ ಥರ ಮೀಲ್ಸ್ ಊಟ, ವೆಜ್ ಊಟ ಎಲ್ಲ ತಿನ್ನೋಕ್ಕೆ ಯಾವ ಥರ ಇರುತ್ತೆ ಯೋಚನೆ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಟೇಸ್ಟ್ ಮಾಡಿದರೆ ಯಾವ ಹೋಟ್ಲ್ ಇಷ್ಟ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ನನಗೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನಾರ್ಮಲಾಗಿ ಎಲ್ಲೇ ಹೋದೂ ಹಳೆ ಓಜಿ ಸ್ಪಾಟ್ಗಳೇ ಹುಡ್ಕೊಂಡು ಹೋಗಿ ಮಾಡ್ತೀನಿ. ಆ ಥರದ್ದು ಒನ್ ಆಫ್ ದ ಸ್ಪಾಟ್ ಇದು. ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರೋ, ಸುಮಾರು ಬ್ಲಾಗರ್ಸ್ ಆಲ್ರೆಡಿ ಮಾಡ್ತಾರೆ. ನಾನೇ ಲೇಟ್ ಹೇಳಬೇಕು ಅಂದರೆ ಚಪಾತಿ ಒಟ್ಟಿಗೆ ಗ್ರೇವಿ ಬೆಸ್ಟ್ ಟೇಸ್ಟ್. ಚಪಾತಿ ಒಟ್ಟಿಗೆ ಬೀಟ್ರೂಟ್ ಟ್ರೈ ಮಾಡೋಣ. ಬೀಟ್ರೂಟ್ ಪಲ್ಯ ವಿತ್ ಚಪಾತಿ ಕ್ಲೀನಾಗಿ ನಿಮಗೆ ಕಾಣಿಸುತ್ತೆ ನೋಡಿ. ಚಿಕ್ಕದಾಗಿ ಕಾಯಿ ತುರಿ ಕಾಣಿಸುತ್ತೆ. ಹೆಸರುಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ಮಾಡಿರುವಂಥ ಒಂದು ಬೀಟ್ರೂಟ್ ಗ್ರೇವಿ ಚಿಕ್ಕದಾಗಿ ಹೊಡೆದು ಬಿಟ್ಟಿದ್ದಾರೆ. ಬೀಟ್ರೂಟು ಪಲ್ಯ ಗ್ರೇವಿ ಅಂತಲೇ ಬರ್ತೈತೆ. ಚೆನ್ನಾಗಿದೆ. ಕ್ಲೀನಾಗಿ ಬೇಯಿಸಿದ್ದಾರೆ. ನಿಮ್ಗೊಂದು ಕರಕ್ ಅಂತ ಗೊತ್ತಾಗಲ್ಲ. ಪ್ರಾಪರ್ ಕ್ರಂಚ್ ಸಿಗುತ್ತೆ. ಆ್ಯಂಡ್ ಪ್ರತಿ ಬೈಟ್ಗೂ ನಿಮಗೆ ಕಡಲೆಬೇಳೆ, ಹೆಸರುಬೇಳೆ ಎಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ, ಅದರ ಫ್ಲೇವರ್ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಚಪಾತಿಗೆ ಪಲ್ಯ ಆಗಲಿ ಗ್ರೇವಿ ಆಗಲಿ ಒಂದು ಪ್ರಾಪರ್ ಫೀಲ್ ಕೊಡುತ್ತೆ, ಒಂದು ಒಳ್ಳೆ ಅಕಂಪನಿ ಮಾಡುತ್ತೆ ಅಂತಲೇ ಹೇಳ್ತೀನಿ. ಬಟ್ ಸಿಂಪಲ್, ಒಂದು ಮಧ್ಯಾಹ್ನ ತಿನ್ನೋಕ್ಕೆ ನಿಮಗೆ ಹಿತವಾಗಿರುತ್ತೆ ಅಂತಲೇ ಹೇಳ್ಬೋದು. ಆ ಥರ ಸಿಂಪಲ್ ಆಗಿರುವಂಥ ಒಂದು ಮೀಲು ಬೆಸ್ಟು. ವೈಟ್ ರೈಸ್ ಟೈಮು. ಇದಕ್ಕೆ ನಿಮಗೆ ಸಾಂಬಾರು, ರಸಮು, ಮಜ್ಜಿಗೆ ಯಾವ್ದು ಬೇಕಾದ್ರೆ ನೀವು ಹಾಕೋಬೋದು. ಬ್ರೋ ಸಾಂಬಾರು ಬ್ರೋ, ತರಕಾರಿ ಸಾಂಬಾರ? ಹಾಂ ಸಾಕು ಬ್ರೋ. ಬೀನ್ಸ್ ಸಾಂಬಾರು ಸಾಕು ಬ್ರೋ.
ಆಹಾ ಬಿಸಿ ಬಿಸಿಯಾಗಿದೆ. ಇವಾಗ ನಾನು ಚಪಾತಿ ಆಗಲಿ ಗ್ರೇವಿ ಆಗಲಿ ಪಲ್ಯ ಮುಟ್ಬೇಕಾದ್ರೆ ಸ್ವಲ್ಪ ಕೋಲ್ಡ್ ಇತ್ತಿದ್ದು ಅಂತೂ ಮುಟ್ಟಕ್ಕೆ ಏನೋ ಒಂಥರ ಸಾಕಾಗಿದೆ. ಬಿಸಿ ವೈಟ್ ರೈಸು ಬಿಸಿ ಸಾರು ಅಂತೂ ಒಂದು ಒಳ್ಳೆ ಕಾಂಬೋ ಹೋಗುತ್ತೆ ಯಾವಾಗಲೂ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಅನ್ನ ಜೊತೆಗೆ ಅವ್ರು ಕೊಡುವಂಥ ಸಾರು ಲೈಟಾಗಿ ನಿಮ್ಗೆ ಬಿಸಿಬೇಳೆಬಾತ್ ಫ್ಲೇವರ್ ಕೊಡ್ತಾ ಇದ್ದಾರೆ ನನಗಂತೂ ತಿನ್ನಬೇಕಾದ್ರೆ. ಅದ್ರ ಮಸಾಲೆ ಹಾಕಿ ಇಕ್ಬಿಟ್ರೆ ಬಟ್ ಬಿಸಿ ಬಿಸಿಯಾಗಿ ವೈಟ್ ರೈಸ್ ಜೊತೆ ತಿನ್ನೋಕ್ಕೆ ಸಾಕಾಗಿದೆ ಅಂತಲೇ ಹೇಳ್ಬೋದು. ಅದರ ಕಾಂಬಿನೇಷನ್ ಆಗಿ ಪಾಪಡು, ಈ ಥರ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ವೈಟ್ ರೈಸ್ ಒಟ್ಟಿಗೆ ಸಾಂಬಾರು ಹಾಕ್ಕೊಂಡು ಪಾಪಡ್ ಆಗಲಿ ಚಿಪ್ಸ್ ಆಗಲಿ ಉಪ್ಪಿನಕಾಯಿ ಆಗಲಿ ಒಂದು ಬೆಸ್ಟ್ ಕಾಂಬೋ ಕೊಡುತ್ತೆ. ಅಲ್ಟಿಮೇಟ್ ಓಜಿ ಸ್ಪಾಟ್ಗಳು ಇದಂತೂ. ಫ್ಯಾಮಿಲಿ ಒಟ್ಟಿಗೆ ಪ್ರತಿಯೊಬ್ಬರು ಬಂದು ಟ್ರೈ ಮಾಡೋಕ್ಕೆ ಒಂದು ಒಳ್ಳೆ ಜಾಗ. ಮೈನಾಗಿ ಬೆಲ್ಲದ ಪೊಂಗಲು ಪುಳಿಯೋಗರೆ ಅಡ್ಡಿಕ್ಟು. ಇಲ್ಲೊಂದು ಐಟಮ್ ಕೊಟ್ಟಿದ್ದಾರೆ, ಈ ಉಪ್ಪಿನಕಾಯಿ ಮಾವಿನಕಾಯಿ ಹಾಕಿ ಮಾಡಿರೋಂಥದ್ದು. ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ. ಹುಳಿನೂ ಇದೆ, ಒಂಥರ ಲೈಟಾಗಿ ಒಂದು ಸ್ವೀಟ್ ಟೆಚ್ಚು ಕೊಡ್ತಾ ಇದೆ ಅಂತ ಹೇಳ್ಬೋದು. ಒಂಥರ ಪ್ರೀಮಿಯಂ ಟೇಸ್ಟು, ಬೆಸ್ಟು. ಖಾರಾಗಿರೋ ಗೊತ್ತಾಗಲ್ಲ, ಆ ಹುಳಿ ಆ ಟ್ಯಾಂಗ್ನೆಸ್ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ. ಘಾಟಿದೆ ಲೈಟಾಗಿ. ಒಳ್ಳೆ ಜಾಗ ಗುರು. ಮೇಲ್ಕೋಟೆಯಲ್ಲಿ 140 ರೂಪಾಯಿಗೆ ಬಾಳೆ ಊಟ ಮಾಡಬೇಕು, ಅದು ಪ್ಯೂರ್ ವೆಜ್ ಊಟ ಮಾಡಬೇಕಾದ್ರೆ ಮಸ್ಟ್ ವಿಸಿಟಿಂಗ್ ಸ್ಪಾಟು. ಬಂದು ಟ್ರೈ ಮಾಡಿ, ತುಂಬ ಇಷ್ಟಪಡ್ತಾರೆ. ಈ ಮೀಲ್ಸ್ ಕೂಡ ನಿಮಗೆ ಮಧ್ಯಾಹ್ನ ಮಾತ್ರ ಸಿಗೋದು. 11:30ಗೆ ನಿಮಗೆ ಶುರು ಆಗಿಬಿಡುತ್ತೆ, 3:30-4 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ಈ ಮೀಲ್ಸ್ ಮಾತ್ರ. ಸೊ ಮಧ್ಯಾಹ್ನ ಲಂಚು ಬನ್ನಿ, ಪ್ರತಿದಿನ ಓಪನ್ ಇರುತ್ತೆ, ರಜೆ ಗಿಜೆ ಏನಿಲ್ಲ. ನಾನು ಖಾಲಿ ಮಾಡಿಬಿಟ್ಟು ಇರೋ ರೈಸ್ಗೆ ರಸಂ ಹಾಕ್ಸ್ಕೋತೀನಿ. ಫೈನಲ್ ಇದ್ರ ಜೊತೆಗೆ ಮಜ್ಜಿಗೆ ಬೇಡ ನನಗೆ, ರಸಂ ಹಾಕ್ಸ್ಕೋತೀನಿ ಬ್ರೋ. ರಸಂ ಬ್ರೋ. ಹಾಂ ಸಾಕು ಬ್ರೋ. ಬಿಸಿ ಬಿಸಿ ರಸಂ. ಆಹಾ ಸಾಂಬಾರಾಗಲಿ ರಸಮ್ ಆಗಲಿ ಮುಟ್ಟಬೇಕಾದ್ರೆ ಸೈಕಾಗಿದೆ. ಇದನ್ನು ಈಸ್ಕೊಂಡು ಕುಡಿಬೇಕು ಆ ಥರ ಇರುತ್ತೆ. ಬಟ್ ಬಾಳೆಲ್ಲ ಹಾಕೊಂಡ್ರೆ ಜಾರ್ಕೊಂಡು ಹೋಗ್ಬಿಡುತ್ತೆ. ಟೇಸ್ಟ್ ಮಾಡೋಣ. ಟೆಂಪಲ್ ಸ್ಟೈಲ್ ಗುರು, ದೇವಸ್ಥಾನದ ಪ್ರಸಾದ ತಿನ್ನಂಗಿದೆ ನನಗಂತೂ. ಇದು ರಸಮ್ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ, ಡಿವೋಷನಲ್ ಆಗಿದೆ. ಇದ್ರ ಜೊತೆಗೂ ಹಪ್ಪಳ ಒಂದು ಒಳ್ಳೆ ಕಾಂಬೋ ಅಂತಲೇ ಹೇಳ್ಬೋದು. ಸುವರ್ಣ ಮೆಸ್ಸು ನೀವು ಕೇಳಿರೋ ಬಂದಿರೋ ನನಗೆ ಕಮೆಂಟ್ ಆಗಿ. ಆಲ್ಮೋಸ್ಟ್ ಅಲ್ಲಿ ಬಂದಿರ್ತೀರಾ, ಬಂದಿರ ಅಂದರೆ ಪಕ್ಕ ಬನ್ನಿ. ಪಾರ್ಕಿಂಗಿಗೂ ಸಿಗುತ್ತೆ, ಒಂದು ಒಳ್ಳೆ ಜಾಗ, ಕ್ಲೀನಾಗಿ ನೀಟಾಗಿ ಸರ್ವ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಬೆಳಗ್ಗೆ ಬಂದರೆ ತಿಂಡಿ, ಮಧ್ಯಾಹ್ನ ಬಂದರೆ ಬಾಳೆ ಊಟ. ತಿಂಡಿ ಐಟಮ್ ಸಿಗುತ್ತೆ, ಬಟ್ ಬಾಳೆ ಊಟ ಸಿಗಡೆ ಫೇಮಸ್ ಇವ್ರ ಹತ್ರ. ಬಂದವರಂತೂ ಪಕ್ಕ. ಬೆಲ್ಲದ ಪೊಂಗಲ್ ಮಿಸ್ಸೇ ಮಾಡೋಕೆ ಹೋಗ್ಬೇಡಿ. ಪುಳಿಯೋಗರೆ ಮ್ಯಾಂಡೇಟ್ರಿಯಾಗಿ ಡಿಫಾಲ್ಟ್ ಐಟಮ್ ಮೇಲ್ಕೋಟೆಗೆ ಬಂದಿದ ತಕ್ಷಣ ಒಂದು ಬೆಸ್ಟ್ ಐಟಮ್ ಅಂತಲೇ ಹೇಳ್ತೀನಿ. ಬಟ್ ಚಪಾತಿ ಮತ್ತು ಆ ಪಲ್ಯ ಗ್ರೇವಿ ಅದು ಮಾತ್ರ ಸ್ವಲ್ಪ ಓಕೆ ಇಲ್ಲೇ ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಏನೇನು ಹೇಳ್ತಿದ್ದೀನಿ ಅಂತ. ಬಟ್ ಬೆಲ್ಲದ ಪೊಂಗಲು, ಪುಳಿಯೋಗರೆ, ಅನ್ನ, ಸಾಂಬಾರು, ರಸಮ್ಮು ಇದೆಲ್ಲ ಟಾಪ್ ನಾಚ್, ಒಂದು ಬೆಸ್ಟ್ ಟೇಸ್ಟ್. ಕೊಡೋ ಕಾಸಿಗೆ ವರ್ತ್ ಇಟ್ ಅಂತಲೇ ಹೇಳ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ಶಂಕರ ನಾರಾಯಣ ಅಂತ. ಸುಬ್ಬಣ್ಣ ಮೆಸ್ ಮೇಲ್ಕೋಟೆ ಎಷ್ಟು ಫೇಮಸ್ಸು ಅದ್ರ ಈಕ್ವಲೆಂಟ್ ಆಗಿ ಸುಬ್ಬಣ್ಣ ಮೆಸ್ ಫೇಮಸ್. ದೊಡ್ಡದಲ್ಲ, ನಮ್ಮ ಮೇಕು ಚಲುವರಾಯಸ್ವಾಮಿ ದೇವಸ್ಥಾನ ಫೇಮಸ್ಸು. ನಾವು ಜೀವನಕ್ಕೆ ಇದೊಂದು ವೃತ್ತಿ ಮಾಡ್ತೀವಿ ಅಷ್ಟೇ. ಓಕೆ ಎಷ್ಟು ವರ್ಷ ಆಯ್ತು ಶುರುವಾಗಿ? ನಮ್ಮ ಹಿರಿಯರ ಕಾಲದ್ದು ಸರ್, ನಮ್ಮ ತಂದೆಯವ್ರ ಕಾಲದ್ದು 100 ವರ್ಷದ ಮೇಲಾಗಿ. 100 ವರ್ಷ ಮೇಲಾಗಿದೆ. ಏನು ಸರ್ ಅಷ್ಟು ಸ್ಪೆಷಲ್ ಏನು ಸರ್, ನಮ್ಮ ಹಿರಿಯರು ಏನು ಕಲ್ಸೋ ಅಷ್ಟು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ. ವಿಶೇಷ ಎಲ್ಲೂ ಕಲ್ತಿಲ್ಲ, ಏನು ಮಾಡಿ ನಮ್ಮ ಏನು ಬರ್ತೋ ನಮ್ಮ ಹಿರಿಯರು ಏನಿರುತ್ತೋ ಅಷ್ಟೇ ಮಾಡೋದು ನಾವು. ಓಕೆ. ಎಕ್ಸ್ಟ್ರಾ ಐಟಮ್ ಇಲ್ಲೂ ಇಲ್ಲ ನಮಗೆ. ಮೇಲ್ಕೋಟೆ ಅಂದ್ರೆ ಪುಳಿಯೋಗರೆ ಫೇಮಸ್. ಪುಳಿಯೋಗರೆ ಎಲ್ಲಿ ಫೇಮಸ್ ಅಂದ್ರೆ ಸುಬ್ಬಣ್ಣ ಮೆಸ್ ಅಂತ ಹೇಳ್ತಾರೆ. ಹೌದು, ಹಿಂದೆ ದೇವಸ್ಥಾನದಲ್ಲಿ ಪುಳಿಯೋಗರೆ ಪ್ರಸಾದ ರೂಪದಾಗ ಕೊಡ್ತಿದ್ರು. ನಾವು ಹೋಟ್ಲ್ ಇಂಟ್ರೊಡ್ಯೂಸ್ ಮಾಡೋಣ ಅಂತ ನಾವು ಶುರು ಮಾಡಿದ್ವಿ. ನಮ್ಮ ಹಿರಿಯರು ನಮ್ಮ ಅಣ್ಣದು ಶುರು ಮಾಡಿದ್ರು. ಓಕೆ. 70-76 ಶುರು ಮಾಡಿದ್ರು ನಮ್ಮ ಹಿರಿಯರು. ಓಕೆ. ಪುಳಿಯೋಗರೆಗೆ ಹಿಸ್ಟ್ರಿ ಇದೆ. ಹೌದು. ಓಕೆ. ದೇವಸ್ಥಾನದಲ್ಲಿ ಕೊಡ್ತಾ ಇದ್ರು ಪ್ರಸಾದವಾಗಿ, ಅದನ್ನ ನೀವು ಹೋಟ್ಲಲ್ಲಿ ಮಾಡ್ಬೇಕಂತ ಇಡೀ ಮೇಲ್ಕೋಟೆಗೆ ಫಸ್ಟ್ ನೀವೇ ಶುರು ಮಾಡಿದ್ದೇವೆ. ಸತ್ಯ. ಓಕೆ. ಏನೇನು ಸಿಗುತ್ತೆ ಸರ್ ಪುಳಿಯೋಗರೆ ಬಿಟ್ರೆ ಇಲ್ಲಿ ಏನು ಫೇಮಸ್? ನಮ್ಮಲ್ಲಿ ಪುಳಿಯೋಗರೆ, ಸಕ್ಕರೆ ಪೊಂಗಲ್ಲು, ಕ್ಷೀರಾನ್ನ, ಮಸಾಲೆ ದೋಸೆ. ನಮ್ಮಲ್ಲಿ ಈರುಳ್ಳಿ ಬೆಳ್ಳಿ ಹಾಕುವುದಿಲ್ಲ. ಸಾತ್ವಿಕ್ ಫುಡ್ಸು. ಹೌದು. ಓಕೆ. ಟೈಮಿಂಗ್ಸು 7 to 11 ಬ್ರೇಕ್ಫಾಸ್ಟ್. ಓಕೆ. 11:30 to 4 ಲಂಚು.
ಆಮೇಲೆ ಸಾಯಂಕಾಲದ ಹೊತ್ತು ಪುಳಿಯೋಗರೆ ಸಕಬು ಸಿಗುತ್ತೆ 8 ಗಂಟೆ ತನಕ. ಹಂಗಂದ್ರೆ ಬೆಳಿಗ್ಗೆ 7ರಿಂದ ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಹೋಟ್ಲ್ ಇದ್ದೇ ಇರ್ತದೆ. ಓಕೆ, ಬೆಳಿಗ್ಗೆ ಆದ್ರೆ ತಿಂಡಿ. ಮಧ್ಯಾಹ್ನ ಆದ್ರೆ ಮಧ್ಯಾಹ್ನ ಊಟ. ಏನು ಊಟ, ಎಷ್ಟು ಬೆಲೆ? 140. ಏನೇನು ಬರುತ್ತೆ ಸರ್ ಅದ್ರ? 140 ಊಟದಲ್ಲಿ ಒಂದು ಗೊಜ್ಜು, ಒಂದು ಪಲ್ಯ, ಮಜ್ಜಿಗೆ ಹುಳಿ, ತರಕಾರಿ ಬದಲಾವಣೆ ಇರುತ್ತೆ. ಅನ್ನ, ಸಾಂಬಾರು, ರಸಮು, ಹಪ್ಪಳ, ಉಪ್ಪಿನಕಾಯಿ, ಲಿಮಿಟೆಡ್ ಊಟ. ಸಕ್ಕರೆ ಪೊಂಗಲು, ಪುಳಿಯೋಗರೆ, ಚಪಾತಿ, ಲಿಮಿಟೆಡ್. ಎಷ್ಟು ಸರ್ ಒಂದು? 140 ರುಪೀಸ್ ಕೊಡ್ತಾ ಇದ್ದೀರಾ? ಓಕೆ, ಇವಾಗ 140. ಮುಂದೇನಾಗುತ್ತೋ ಗೊತ್ತಿಲ್ಲ, ಸಾಮು ಏರಿಕೆ ಆಗ್ತಾ ಇದೆ. ನಿಜ. ಎಲ್ಲಿ ಅಡ್ರೆಸ್ ಬರುತ್ತೆ ಸರ್ ಸುಬ್ಬಣ್ಣ ಮೆಸ್ಸು? ಸರ್ ಮೇಲ್ಕೊಂಡು ಮೇನ್ ರೋಡ್ಗೆ ಒಂದು 2 ನಿಮಿಷ ಆಗ್ತದೆ. ದೇವಸ್ಥಾನದಿಂದ 300 ಮೀಟರ್ ಆಗ್ತದೆ. 300 ಮೀಟರ್ ಅಷ್ಟೇ ಇದೆ. ಓಕೆ, ಪುಳಿಯೋಗರೆ ಇಲ್ಲಿ ನೀವು ಪ್ಯಾಕೆಟ್ ಆಗು ಮಾರ್ತೀರಾ? ಗೊಜ್ಜು ಪುಳಿಯೋಗರೆ, ಮಿಸು ಗೊಜ್ಜು ಪುಳಿ ಇಲ್ಲಿ ಎಷ್ಟು ಟೇಸ್ಟ್ ಬರುತ್ತೋ ಮನೇಲಿ ಮಾಡೋದು ಅದೇ ಬರುತ್ತೆ. ಅನ್ನ ಬಸಿಬೇಕು. ಓಕೆ, ಅನ್ನ ಬಸಿದೆ ಕುಕ್ಕರ್ ನಮ್ಮ ಈ ರುಚಿ ಬರೋದಿಲ್ಲ. ಅಷ್ಟೇ, ಅದೇ ರೆಸಿಪಿ ಸೀಕ್ರೆಟ್. ಅನ್ನ ಬಸ್ ಮಾಡಿದ್ರೆ ಖಂಡಿತ ಬರ್ತದೆ. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಮೇಲ್ಕೋಟೆ ದೇವಸ್ಥಾನದಿಂದ ಜಸ್ಟ್ ಒಂದು 300 ಮೀಟರ್ ದೂರದಲ್ಲೇ ಬರುವಂತ ಒಂದು ಜಾಗ ಗೈಸ್. ಆ ಗಲ್ಲಿ ಒಳಗೆ ಬರುತ್ತೆ. ಸುಬ್ಬಣ್ಣ ಮೆಸ್ ಕೇಳಿರ್ತೀರ, 101 ವರ್ಷ ಹಳೆ ಸ್ಪಾಟು. ಸೊ ಪಕ್ಕಾ ವಿಸಿಟ್ ಮಾಡಿ. ಇವರು ಪೂರ್ತಿ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಗುರು ಟಾಟಾ, ಬಾಯ್.